ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ಬಂದುಬಿಟ್ಟು ಬ್ಯಾಕ್ ಟು ಸ್ಕೂಲ್ ವಿಡಿಯೋ. ಅಂತೂ ಇಂತೂ ಸ್ಕೂಲ್ ಓಪನ್ ಆಗೇ ಹೋಯ್ತು. 2 ತಿಂಗಳು ಸತತ 2 ತಿಂಗಳು ಮನೆಯಲ್ಲಿ ಎಷ್ಟು ಕಾಟ ಕೊಡ್ತಾರೆ ಮಕ್ಕಳು ರಜೆ ಇದ್ದಾಗ ಅಂದರೆ. ಯಾಕಾದರೂ ಸ್ಕೂಲ್ ರಜಾ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ? ಆದ್ರೂ ಸ್ಕೂಲಿಗೆ ಹೋದ್ಮೇಲೆ ಮತ್ತೆ ಯಾವಾಗ ಬರ್ತಾರೆ ಅಂತ ಅನಿಸುತ್ತೆ. ಎಲ್ಲ ಅಮ್ಮಂದಿರು ಇದೇ ಕಥೆನೇ. ಇವಳು ಡ್ರಾಮಾ ಕ್ವೀನ್. ಸ್ಕೂಲ್ ಇದ್ದಾಗ ಲೇಟಾಗಿ ಎದ್ದೇಳ್ತಾಳೆ, ಸ್ಕೂಲ್ ಇದ್ದಾಗ ಬೇಗನೆ ಎದ್ದೇಳ್ತಾಳೆ. ಇನ್ನು ಅವ್ರ ತಂಗಿ ಹುಟ್ಟಿದಾಗಿಂದ ಅಂತೂ ಬೆಳಗ್ಗೆ ಹೊತ್ತು ಎದ್ದೇಳೋದೇ ಇಲ್ಲ. ಅವಳ ಜೊತೆ ಆಟ ಆಡೋದೇ ಆಗುತ್ತೆ. ಅವಳು ಕರೆಕ್ಟಾಗಿ ಬೆಳಗ್ಗೆ ಎದ್ದಿರ್ತಾಳೆ, ಇವಳು ಎದ್ದಿರ್ತಾಳೆ, ಆಟ ಆಡ್ತಾನೆ ಇರ್ತಾರೆ. ಎಷ್ಟು ಎದ್ದೇಳಿಸಿದ್ರು ಎದ್ದೇಳಲ್ಲ. ಪಾಪಗಂತೂ ಅವ್ರ ಅಕ್ಕ ಅಂದರೆ ತುಂಬಾ ಇಷ್ಟ. ಮೊದಲು ಗೊತ್ತಾಗ್ತಾ ಇರಲಿಲ್ಲ, ಈಗ 5 ಮಂತ್ಸ್ ಆದಮೇಲೆ ಎಲ್ಲ ಗೊತ್ತಾಗುತ್ತೆ ಯಾರ್ಯಾರು ಅಂತ. ಅಂತೂ ಫೈನಲಿ ಎದ್ದು ದೇವ್ರಿಗೆ ಕೈ ಮುಗಿಬಿಟ್ಟು ಬ್ರಷ್ ಮಾಡೋಕ್ಕೆ ಹೋದ್ಲು. ಅಂದರೆ ವೀಕ್ಲಿ 3 ಟೈಮ್ಸ್ ಸ್ನಾನ ಮಾಡಿಸ್ತೀನಿ, ಒಂದು 2 ಟೈಮ್ಸ್ ಅವಳು ಮಾಡ್ತಾಳೆ. ಯಾಕಂದರೆ ನೀಟಾಗಿ ಮಾಡೋಕ್ಕೆ ಇನ್ನೂ ಬರಲ್ವಲ್ಲ. ಅವಳು ಸ್ನಾನ ಮಾಡ್ಕೊಂಡು ಬ್ರಷ್ ಮಾಡಿ ರೆಡಿಯಾಗಿ ಬರೋ ಅಷ್ಟರಲ್ಲಿ ನಾನು ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಚಳಿ ಇರೋದ್ರಿಂದ ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡೆ. ಅಂತೂ ಫೈನಲಿ ಅವಳು ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ಚಳಿ 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 ಅಂತ ಹೆಂಗೆ ಮಾಡ್ತಿದ್ದಾಳೆ ನೋಡಿ, ಡ್ರಾಮಾ ಮಾಡ್ತಾ ಇದ್ದಾಳೆ. ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ವಿಭೂತಿ ಹಚ್ಕೊಳೋದೊಂದು ಪದ್ಧತಿ. ಅದರಲ್ಲೂ ಲಿಂಗಾಯತರಲ್ಲಿ ಅದಕ್ಕೆ ಅಂತಲೇ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ. ನೆಕ್ಸ್ಟ್ ಅವಳಿಗೆ ಸ್ಕೂಲಲ್ಲಿ ಡೈಲಿ ಪ್ರೇಯರ್ ಹೇಳಿಸಿ ಇದು ಅಭ್ಯಾಸ ಆಗಿಬಿಟ್ಟಿದೆ. ಹಂಗಾಗಿ ಮನೆಯಲ್ಲೂ ನೀಟಾಗಿ ಶ್ಲೋಕ ಎಲ್ಲ ಹೇಳ್ತಾಳೆ. ತೊದ್ಲಕ್ಕಂತಲೇ ಹೇಳ್ತಾಳೆ, ಪರವಾಗಿಲ್ಲ. ಆದ್ರೂ ಹೇಗೋ ಹೇಳ್ತಾರಲ್ಲ, ಅದೇ ಅಮ್ಮಂದಿರಿಗೆ ಖುಷಿ. ಏನು ಗೊತ್ತಾ, ಫೀಡಿಂಗ್ ಮಾಡೋ ಮಾಮ್ಸಲ್ಲಿ ತುಂಬಾ ಮರುವಿರುತ್ತೆ ಅಂತ ಕೇಳಿದ್ದೀನಿ. ಅದು ನಿಜ ಆಯಿತು. ಬಿಸಿಬೇಳೆಭಾತಲ್ಲಿ ಎಲ್ಲ ಬೇಯಿಸ್ಬೇಕು, ಬಟ್ ನಾನೇನು ಮಾಡಿದ್ದೀನಿ, ಬರೀ ಬೇಳೆ ತರಕಾರಿ ಅಷ್ಟೇ ಬೇಯಿಸ್ಬಿಟ್ಟು ರೆಡಿ ಮಾಡಿಬಿಟ್ಟಿದ್ದೀನಿ. ಅದು ಗಡಿಬಿಡಿ ಒಳಗೆ ಏನು ಅಂತಲೇ ಗೊತ್ತಾಗಲಿಲ್ಲ. ಮತ್ತೆ ನಾನು ಸಪ್ರೇಟ್ ಅನ್ನ ಬೇಯಿಸ್ಕೊಂಡಿದ್ದಾಯಿತು. ಹಾಗಾಗಿ ರೈಸ್ ಒಂದು ಸ್ವಲ್ಪ ಈ ಥರ ಬಂದಿದೆ. ಹೆಣ್ಮಕ್ಳಿರೋ ಅಮ್ಮಂದರಿಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಒಳ್ಳೆ ವೆರೈಟಿ ಹೇರ್ ಸ್ಟೈಲ್ ಮಾಡ್ಬೋದು ಅಂತ. ಬಟ್ ಈ ಸ್ಕೂಲಿಗೆ ಹೋಗೋ ಟೈಮ್ ಇದೆಯಲ್ಲ, ಆವಾಗಲೇ ಸ್ವಲ್ಪ ಗಡಿಬಿಡಿ ಆಗೋದು. ಜಡೆ ಹಾಕಬೇಕು ಅಥವಾ ಜುಟ್ಟು ಹಾಕಬೇಕು. ನನ್ನ ಮಗಳಿಗೆ ಸ್ವಲ್ಪ ಕಮ್ಮಿ ಇದೆ ಕೂದಲು, ಜುಟ್ಟು ಹಾಕಿದ್ರೆ ನಡೆಯುತ್ತೆ. ಅವಾಗ ನಾವು ಚಿಕ್ಕವರಿದ್ದಾಗ ನಾವೇ ತಿಂಡಿ ತಿಂದು ನಾವೇ ಸ್ಕೂಲಿಗೆ ಹೋಗ್ತಾ ಇದ್ವಿ. ಬಟ್ ಈಗಿನ ಮಕ್ಳು ಹಂಗಲ್ಲ. ಒಬ್ರು ತಿನ್ನಿಸ್ಬೇಕು, ಅಥವಾ ಟಿ ವಿ ನೋಡಬೇಕು, ಇಲ್ಲ ಮೊಬೈಲ್ ನೋಡಬೇಕು. ಮೊಬೈಲ್ ನೋಡೋದು ಒಂದು ಸ್ವಲ್ಪ ಡೇಂಜರೇ. ಹಂಗಾಗಿ ಟಿ ವಿ ನೋಡ್ಕೊಂಡು ನಾನೇ ತಿನ್ನಿಸ್ತಾ ಇದ್ದೀನಿ, ಟಿ ವಿ ಹಾಕ್ಕೊಟ್ಬಿಟ್ಟು. ಅಂತೂ ಇಂತೂ ಟಿಫನ್ ಮುಗ್ದು ಸ್ಕೂಲಿಗೆ ಹೊರಟಾಯ್ತು. ಶೂ ಹಾಕಂತೇಳಿ ನೋಡ್ರಿ, ಎತ್ಲಾಗಿನೋ ಯೋಚನೆ ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇದ್ದಾಳೆ ಬಾಯಿ ಮಾಡ್ಕೊಂಡು. ಯಾಕಂದರೆ ಅಲ್ಲಿ ನಮ್ಮ ಮನೆ ಹತ್ರ ರೋಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಗಾಡಿ ವೆಹಿಕಲ್ಸ್ ಎಲ್ಲ ಬರ್ತಾ ಇಲ್ಲ. ಆ ಕಡೆ ನಿಲ್ಲಿಸಿದ್ದೀವಿ ಗಾಡಿ. ಹಾಗಾಗಿ ಅವಳು ಪಾರ್ಕ್ ಒಳಗಿಂದ ಹೋಗ್ತಾ ಇದ್ದಾಳೆ. ವೆದರ್ ತುಂಬ ಚೆನ್ನಾಗಿದೆ. ಅಲ್ಲಿ ಹೋದ್ಮೇಲೂ ಅವ್ರ ತಂಗಿ ಬಾಯಿ ಮಾಡ್ತಾನೇ ಇದ್ದಾಳೆ. ಅಷ್ಟು ಇಷ್ಟ ಅವಳಿಗೆ. ಇವಳು ಅಂದರೆ ಇವಳು ನೋಡಿ, ಅವಳು ಹೋದ ತಕ್ಷಣ ಇವಳು ಅಳ್ತಾ ಇದ್ಲು. ಬಟ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ರೆ ಇನ್ನೂ ಅವಳು ಜಾಸ್ತಿ ಆಗುತ್ತೆ ಅಂತ ನಾನು ಹೊರಗಡೆ ವೆದರ್ ಚೆನ್ನಾಗಿದೆ ಅಂತ ಹೊರಗಡೆನೇ ಕೂರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಜ್ಜಿಗಳು ಕೂತ್ಕೊಂಡು ಹೊರಗೆ ವೆದರ್ ವ್ಯೂ ಮಾಡ್ತಾ ಇದ್ದಾಳೆ. ಅಂದರೂ ಹೊರಗಡೆ ತುಂಬ ಇವಾಗ ಕ್ಲೌಡಿ ಆಗಿ ಮಳೆಗಾಲ ಬೇರೆ ಅಲ್ವಾ, ತುಂಬಾ ಚೆನ್ನಾಗಿದೆ ವ್ಯೂ. ಸ್ವಲ್ಪ ತಿಲ್ಲೇ ಇದ್ದರೆ ಫ್ರೆಶ್ ಗಾಳಿನೂ ಸಿಗುತ್ತೆ. ಬರೀ ಒಳಗಡೆನೇ ಇರ್ತಾಳೆ ಅಂತೇಳಿ ನಾನು ಹೊರಗಡೆ ಕೂರಿಸಿದ್ದೀನಿ. ಪಾಪುಗೆ ಒಳಗಡೆ ಹೋಗಂಗಿಲ್ಲ, ಹೊರಗಡೆನೇ ಇರಬೇಕು. ಇಲ್ಲಾಂದರೆ ಯಾರಾದರೂ ಎತ್ಕೊಂಡು ಓಡಾಡ್ತಾ ಇರಬೇಕು. ಎಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಸೌರವಿನೂ ಬಂದ್ಲು ಸ್ಕೂಲಿಂದ. ಬಂದ ತಕ್ಷಣ ಮಲ್ಕೊಂಡು ಎದ್ದು ನೆಕ್ಸ್ಟ್ ಸಂಜೆ ಬುಕ್ ಇಟ್ಕೊಂಡು ಕುತ್ಕೊಂಡಿದ್ದಾಯಿತು. ಹೋಮ್ವರ್ಕ್ ಸ್ಟಾರ್ಟ್ ಆಯಿತು. ಈಗಿನ ಮಕ್ಕಳಿಗಂತೂ ತುಂಬಾ ಸಿಲೆಬಸ್ ಇದ್ದಾವೆ. ನಾವು ಓದಬೇಕಾದ್ರೆ ಹಿಂದಿ ಅದು ಇದ್ದೇ ಇರಲಿಲ್ಲ, 5th ಸ್ಟ್ಯಾಂಡರ್ಡೇ ಇತ್ತು. ಬಟ್ ಈಗಿನ ಮಕ್ಕಳಿಗೆ LKG ಹಿಂದಿ ಸ್ಟಾರ್ಟ್ ಆಗಿದೆ. ಅದನ್ನು ಇಷ್ಟು ವಯಸ್ಸಿಗೆ ಇಷ್ಟೆಲ್ಲ ಬರೀತಾರಲ್ಲ ಈಗಿನ ಮಕ್ಕಳು, ತುಂಬಾ ಗ್ರೇಟ್ ಅಲ್ವಾ? ಎಜುಕೇಷನ್ ಚೆನ್ನಾಗಿರಬೇಕು ಅಂದರೆ ಈಗ ಇಷ್ಟೆಲ್ಲ ಸಫರ್ ಮಾಡಬೇಕಾಗತ್ತೆ. ಆಗಲೇ ಅಲ್ವಾ ಜೀವನದಲ್ಲಿ ಮುಂದೆ ಬರೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.